ವಾರ್ತೆಗಳ ಪ್ರಾಯೋಜಕರು KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕುಂತಾರ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಲೆಬಿಚ್ಚಾಲಿ ಕ್ಯಾಂಪಿನಲ್ಲಿ ಘರ್ಷಣೆ, ಇಬ್ಬರಿಗೆ ಗಾಯ, ನಿಷೇಧಾಜ್ಞೆ ಜಾರಿ, ಪೊಲೀಸ್ ಬಂದೋಬಸ್ತ್. ನಗರಕ್ಕೆ ಆಗಮಿಸಿದ ರಾಜೀವ್ ಗಾಂಧಿ ಜ್ಯೋತಿ, ಸದ್ಭಾವರ ಯಾತ್ರೆಗೆ ಅದ್ಧೂರಿಯ ಸ್ವಾಗತ. ತುಂಗಭದ್ರಾ ಎಡದಂಡೆ ಕಾಲುವೆ ನೀರು, ರೈತರ ಸಂಕಷ್ಟ ದೂರವಾಗುವ ವಿಶ್ವಾಸ, ಅಜಯ್ ಸಿಂಗ್. ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ 75ನೇ ಅಮೃತ ಜಾತ್ರಾ ಮಹೋತ್ಸವ, ಗೌಳಿ ಸಮಾಜದಿಂದ ವಿಜೃಂಭಣೆಯಿಂದ ಆಚರಣೆ. ತುಂಗಭದ್ರಾ ಎಡದಂಡೆ ಕಾಲುವೆ 90 ದಿನ ನೀರು, ಗೇಜ್ ನಿರ್ವಹಣೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ, NS ಬೋಸರಾಜ್. ಮತ್ತು ಶ್ರಾವಣ ಮಾಸದ ಅಂಗವಾಗಿ ತಿಂಗಳ ಪರ್ಯಂತ ಕಿಲೆ ಬೃಹನ್ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಕಿಲೆಶ್ರೀ. ತಾಲೂಕಿನ ಎಲೆಬಿಚ್ಚಾಲಿ ಕ್ಯಾಂಪಿನ ಪುನರ್ವಸತಿ ಪ್ರದೇಶದಲ್ಲಿ ನಿರ್ಮಿಸಿದ ಚರ್ಚ್ ಹಾಗೂ ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ 2 ಗುಂಪುಗಳ ನಡುವೆ ಕಲ್ಲು ತೂರಾಟ ನಡೆದಿರುವ ಘಟನೆ ನಡೆದಿದೆ. ಘಟನೆಯಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಉಪೇಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಿಲಿಸ್ಗೂರು ಕ್ಯಾಂಪಿನ ಪುನರ್ವಸತಿ ಪ್ರದೇಶದಲ್ಲಿ ನಿರ್ಮಿಸಿದ ಚರ್ಚ್ ಹಾಗೂ ಆಂಜನೇಯ ದೇವಸ್ಥಾನ ಕುರಿತು ಕಳೆದ 2 ತಿಂಗಳುಗಳಿಂದ 2 ಗುಂಪುಗಳ ನಡುವೆ ಅಸಮಾಧಾನ ಉಂಟಾಗಿತ್ತು. ಚರ್ಚ್ ಮತ್ತು ದೇವಸ್ಥಾನ ನಿರ್ಮಾಣ ಕುರಿತು ಈ ಹಿಂದೆ ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾತುಕತೆಗೆ ಪ್ರಯತ್ನಿಸಲಾಗಿತ್ತು. ಆದರೆ ಇದೀಗ ಘಟನೆ ವಿಕೋಪಕ್ಕೆ ತಿರುಗಿ ವಿದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ದೇವಸ್ಥಾನ ಹಾಗೂ ಚರ್ಚ್ ವಿಚಾರವಾಗಿ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ಉಂಟಾಗಿ ಕಲ್ಲು ತೂರಾಟ ನಡೆಸಲಾಗಿದೆ. ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಇಡಪ್ನೂರು ಪೊಲೀಸರು ಹಾಗೂ ASP ಭೇಟಿ ನೀಡಿ ಪರಿಸ್ಥಿತಿ ನಿಯಂತ್ರಿಸಿದ್ದು, ಘಟನೆಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದು, ಬಿಚ್ಚಾಲಿ ಕ್ಯಾಂಪ್ ಸುತ್ತಮುತ್ತಲಿನಲ್ಲಿ ಪ್ರದೇಶದಲ್ಲಿ 100 ಮೀಟರ್ ವ್ಯಾಪ್ತಿಯಲ್ಲಿ 7 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ.
ಎಲ್ಲಿ ರೇಟು ಎಲ್ಲಿ ಇರ್ತದೆ? ಹಾಂ, ಮತ್ತೆಲ್ಲಿ ಬಿದ್ದು? ಅಲ್ಲೊಂದು ಬೆಟ್ಟಿಂಗ್ ಮಾಡಿಸಿದಾಗ ಒಂದು ಬಿಡೋ ಪೆರಮಂದೂರಿನಿಂದ ಆರಂಭಗೊಂಡ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ನಗರಕ್ಕೆ ಇಂದು ಆಗಮಿಸಿದ್ದು, ಜಿಲ್ಲಾ ಕಾಂಗ್ರೆಸ್ನಿಂದ ನಗರದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಂಡು ಸ್ವಾಗತ ಕೋರಲಾಯಿತು. ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ಜ್ಯೋತಿ ಸ್ವೀಕರಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಮಾತನಾಡಿ, ಕಳೆದ 35 ವರ್ಷಗಳಿಂದ ನಡೆಯುತ್ತಿರುವ ರಾಜೀವ್ ಜ್ಯೋತಿ ಸದ್ಭಾವನಾ ಯಾತ್ರೆಯು ಕಳೆದ ದಿನಾಂಕ 9/8/2026 ಶ್ರೀ ಪೆರಮಂದೂರಿನಿಂದ ಆರಂಭಗೊಂಡು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ದಿನಾಂಕ 19/8/2026 ನವದೆಹಲಿಗೆ ತಲುಪಲಿದೆ ಎಂದು ಹೇಳಿದರು. ಕರ್ನಾಟಕದಿಂದ 150ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರ ತಂಡವು ಆಗಸ್ಟ್ 20 ನವದೆಹಲಿಯ ವೀರಭೂಮಿಗೆ ತಲುಪಲಿದೆ ಎಂದು ಹೇಳಿದರು. ದೇಶದ ಏಕತೆಯನ್ನು ಬಲಪಡಿಸಲು ರಾಜೀವ್ ಗಾಂಧಿಯವರ ಕೊಡುಗೆಯನ್ನು ಹರಡುತ್ತದೆ. ರಾಜೀವ್ ಜ್ಯೋತಿ ಸದ್ಭಾವನಾ ಯಾತ್ರೆಯು ಸಹೋದರತ್ವ, ಏಕತೆ ಮತ್ತು ಭಯೋತ್ಪಾದನೆಯ ವಿರುದ್ಧ ದೃಢವಾದ ಕ್ರಮದ ಸಂದೇಶವನ್ನು ಹರಡುತ್ತದೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ ಎಂದರು. ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರಾ ಸಮಿತಿಯ ಅಧ್ಯಕ್ಷರಾದ ಆರ್. ದೊರೆವೇಲು ಮತ್ತು ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರಾ ಸಮಿತಿಯ ಉಪಾಧ್ಯಕ್ಷರಾದ ಸೈಯದ್ ಮೊಹಸಿನ್ ಇವರುಗಳು ಮಾತನಾಡಿದರು. ರಾಜೀವ್ ಗಾಂಧಿಯವರ 82ನೇ ಜನ್ಮದಿನಾಚರಣೆಯ ಅಂಗವಾಗಿ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ, ನವದೆಹಲಿಯ ವಿವಿಧ ಪಟ್ಟಣಗಳು ಮತ್ತು ನಗರಗಳ ಮೂಲಕ ಹಾದು ಹೋಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ ಸುಧೀಂದ್ರ ಜಾಗೀರ್ದಾರ್, ಹನುಮಂತ ಜೂಕೂರು, ಎ. ಉರುಕುಂದಪ್ಪ, ಶಂಕರ್ ಕಲ್ಲೂರು, ಸೈಯದ್ ಉಮರ್ ಫಾರೂಕ್, ಈರಣ್ಣ, ಪ್ರಕಾಶ್ ಇಟಗಿ, ಆರತಿ ಚಂದ್ರಶೇಖರ್, ಮಾಲಾ ಭಜಂತ್ರಿ, ರೆಹಾನಾ ಬೇಗಂ, ಮೋಹನ್, ಗೀತಾ, ಸುಮಿತ್ರಾ, ಜಯ, ಸುನಂದ, ಮಸೂದ್, ಜಿ. ಮುದ್ದುಕೃಷ್ಣ, ಮಂಚಾಲ್, ಎನ್. ಜಂಬಣ್ಣ, ಭಂಡಾರಿ, ಶೇಖರ್ ರಾಂಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ, ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ಐಸಿಸಿ ಸಭೆಯಲ್ಲಿ ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು
ಬರ ನಿರ್ವಹಣೆಯ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ಹೇಳಿದರು. ಕಳೆದ ವಾರ ರಾಯಚೂರು ಜಿಲ್ಲೆಯಾದ್ಯಂತ ಬರ ವೀಕ್ಷಣೆ ನಡೆಸಿ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರ ಸಂಕಷ್ಟವನ್ನು ನೇರವಾಗಿ ಕಂಡಿದ್ದೇನೆ. ರೈತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಅವರ ಕಷ್ಟಗಳು ನನಗೆ ನೋವು ತಂದಿವೆ. ಈ ಹಿನ್ನೆಲೆಯಲ್ಲಿ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರು ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ತುಂಗಭದ್ರಾ ಯೋಜನೆಯ 126ನೇ ಮುಂಗಾರು ಹಂಗಾಮಿನ ಸಚಿವ ಶಿವರಾಜ್ ತಂಗಡಗಿ ಅವರ ಅಧ್ಯಕ್ಷತೆಯಲ್ಲಿ ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ನಡೆದ ನೀರಾವರಿ ಸಲಹಾ ಸಮಿತಿ ಐಸಿಸಿ ಸಭೆಯಲ್ಲಿ ಜಲಾಶಯದಲ್ಲಿ ಇರುವ ನೀರಿನ ಸಂಗ್ರಹಣೆ, ಒಳಹರಿವು, ರೈತರ ಬೇಡಿಕೆಗಳು ಹಾಗೂ ವಿವಿಧ ಕಾಲುವೆಗಳ ನೀರಿನ ಅಗತ್ಯತೆ ಕುರಿತು ಚರ್ಚಿಸಲಾಗಿದೆ. ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ರೈತರಿಗೆ ಅನುಕೂಲವಾಗುವಂತೆ ನೀರು ಹಂಚಿಕೆ ಮಾಡುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುವುದು ಖುಷಿಯ ವಿಚಾರವಾಗಿದೆ ಎಂದರು. ಎಡದಂಡೆ ಕಾಲುವೆಗೆ ಸಭೆಯ ನಿರ್ಧಾರದಂತೆ ಆಗಸ್ಟ್ 11ರಿಂದ ನವೆಂಬರ್ 10ರವರೆಗೆ 90 ದಿನಗಳ ಕಾಲ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ ಪ್ರತಿದಿನ 4100 ಕ್ಯೂಸೆಕ್ಸ್ ನೀರು ಹರಿಸಲಾಗುವುದು. ರೈತರ ಹಿತದೃಷ್ಟಿಯಿಂದ ನಿಗದಿಪಡಿಸಿದ ಪ್ರಮಾಣದ ನೀರನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿ ಕಾಲುವೆಗಳ ನಿರ್ವಹಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ನೀರು ಅಕ್ರಮವಾಗಿ ಪೋಲಾಗದಂತೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನೀರಾವರಿ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕೆಂದಿದ್ದಾರೆ. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ ಮೈಲ್ 47 ಮತ್ತು 69ರ ಅಗತ್ಯ ಪ್ರಮಾಣದ ನೀರಿನ ಗೇಜ್ ಕಾಯ್ದಿರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕೆಳಭಾಗದ ರೈತರಿಗೂ ಸಮರ್ಪಕವಾಗಿ ನೀರು ತಲುಪುವಂತೆ ನೀರಿನ ಹರಿವಿನ ಮೇಲೆ ನಿರಂತರ ನಿಗಾ ವಹಿಸಬೇಕು. ನೀರಿನ ಲಭ್ಯತೆ ಹಾಗೂ ಅಗತ್ಯ ಅನುಗುಣವಾಗಿ ಗೇಜ್ ಪ್ರಮಾಣ ಕಾಯ್ದಿರಿಸಿ ಯಾವುದೇ ಭಾಗದಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಜಲಾಶಯದಲ್ಲಿನ ಪ್ರಸ್ತುತ ನೀರಿನ ಸಂಗ್ರಹಣೆಯನ್ನು ಆಧರಿಸಿ 90 ದಿನಗಳವರೆಗೆ ನೀರು ಹರಿಸಲು ನಿರ್ಧರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜಲಾಶಯಕ್ಕೆ ಬರುವ ಒಳಹರಿವು ಹಾಗೂ ನೀರಿನ ಲಭ್ಯತೆಯನ್ನು ಪರಿಶೀಲಿಸಿ ಮುಂದಿನ ತಿಂಗಳಲ್ಲಿ ಮತ್ತೊಮ್ಮೆ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಿ ನೀರು ಹರಿಸುವ ಕುರಿತು ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವ ಅಜಯ್ ಸಿಂಗ್ ಅವರು ತಿಳಿಸಿದ್ದಾರೆ. ಈಗ ಜಾಹೀರಾತು. KTB Jewel Palace Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. Works, swimming pool, waterproofing and work, cooling tower, injection growing work, water tank, chemical coating work, bathroom and toilets, top terrace, underground basement, suspense joint, brick coba and chip coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ.
ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮ್ ರಾಯಚೂರ್ ಮಂದಿ ಏನನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಚಿತ್ ಪತ್ ರೆಡಿ ಆಗಿ ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರ್ ಒಳಗೆ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಇವ್ರ ಬಲ್ಲಿ ನೀವು 5G ಫೋನ್ ಯಾವನ ತಗೋರಿ, ಇದ್ರ ಮ್ಯಾಗ ನಿಮ್ಗ 10 ಗಿಫ್ಟ್ ಫ್ರೀ ಕೊಡಕ್ ಕುಂತಾರ ನೋಡ್ರಿ. ಗಿಫ್ಟ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಅವ. ಕೀಪ್ಯಾಡ್ ಸೆಟ್ 4G ಫೋನ್ ಬರೀ 699 ರೂಪಾಯಿ ನೋಡಪ್ಪ. ಇದ್ರೊಳಗ್ ಸಿಗೋ ನಥಿಂಗ್ ಫೋನ್ ನೀವೇನ ತಗೊಂಡ್ರೆ 1500 ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮ್ಯಾಗ 10% ಇನ್ಸ್ಟೆಂಟ್ ಕ್ಯಾಶ್ ಬಿ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಮೋಟೋ ಎಡ್ಜ್ 70 ಫ್ಯೂಷನ್ ನೀವೇನ ತಗೊಂಡ್ರೆ ಇದ್ರ ಜೊತೆಗೆ ನಿಮ್ಗ ಪವರ್ ಬ್ಯಾಂಕ್, ವಾಚ್, ಬಡ್ಸ್ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಫೋನ್ ಎಕ್ಸ್ಚೇಂಜ್, EMI ಆಫರ್ ಬ್ಯಾನ್ ನೋಡಪ್ಪ. ನೀವೇನ 50,000 ಫೋನ್ ತಗೊಂಡ್ರೆ ಒಂದು ಬೆಡ್ ಬಿ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಇರೋ ಆಫರ್ ಹೇಳಿಕೆ ಅಂತ ಹೋದ್ರೆ ಇವತ್ತು ಮುಗಿಯೋದಿಲ್ಲ, ಇನ್ನ ಜಗ್ಗಿ ಆಫರ್ ಅವ್ ನೋಡಪ್ಪ. ಮತ್ತೆ ತಡ ಮಾಡಕ್ ಕುಂತ್ರಿ, ಇದೇ ಆಗಸ್ಟ್ 11ಕ್ಕ ಜಲ್ದಿ ಪೂಜಾರ ಮೊಬೈಲ್ ಶಾಪಿಗೆ ಬಂದ್ ಹೋಗ್ಬಿಡ್ರಿ. ಅಡ್ರೆಸ್ ನಮ್ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನ ಹಿಂದೆನೆ ಈ ಪೂಜಾರ ಮೊಬೈಲ್ಸ್ ಇರ್ತದ. ಹಂಗೆ ಒಂದ್ಸಲ ಬಂದ್ ಹೋಗ್ಬಿಡ್ರಿ. ಹಂಗೆ ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಪಾಲಿಟೆಕ್ನಿಕಲ್ ಕಾಲೇಜು ಸಮೀಪದಲ್ಲಿರುವ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ 75ನೇ ಅಮೃತ ಜಾತ್ರೆಯ ಮಹೋತ್ಸವ ಗೌಳಿ ಸಮಾಜದಿಂದ ಮಂಗಳವಾರ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಕ್ತಿಭಾವದಿಂದ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗಿನ ಜಾವ 5 ಗಂಟೆಗೆ ಶುಭ ಮುಹೂರ್ತದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಅಭಿಷೇಕ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ನೂರಾರು ಭಕ್ತರು ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. 75ನೇ ವರ್ಷದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬೆಳಗ್ಗೆಯಿಂದಲೇ ದೇವಸ್ಥಾನದ ಆವರಣದಲ್ಲಿ ಭಕ್ತರ ಸಂಭ್ರಮ ಮನೆ ಮಾಡಿತು. ಗೌಳಿ ಸಮಾಜದ ಬಾಂಧವರು ಹಾಗೂ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದರು. ಜಾತ್ರೆಯ ಅಂಗವಾಗಿ ಎಮ್ಮೆ ಊಟ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಎಮ್ಮೆ ಊಟವು ಸಾರ್ವಜನಿಕರ ಗಮನ ಸೆಳೆಯಿತು. ಸಾಂಪ್ರದಾಯಿಕ ಆಚರಣೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಅಮೃತ ಮಹೋತ್ಸವಕ್ಕೆ ವಿಶೇಷ ಮೆರುಗು ನೀಡಲಾಯಿತು. ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನ ಆವರಣದಲ್ಲಿ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ದೇವಸ್ಥಾನ ಸಮಿತಿ ವತಿಯಿಂದ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ಕೃಪಾಶೀರ್ವಾದದೊಂದಿಗೆ ಜಾತ್ರಾ ಮಹೋತ್ಸವ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಕೆ ಶಾಂತಪ್ಪ, ಇ ಶಶಿರಾಜ್, ಹರೀಶ್ ನಾಡಗೌಡ ಸೇರಿದಂತೆ ಅನೇಕರು ಮಾತನಾಡಿದರು. ಇದ್ರಿ 12 ವರ್ಷಕ್ಕೆ ಒಂದು ಪಟ್ಟ ಅಂತ ತಿಳ್ಕೊಂಡು ಹೇಳಿಕೊಂಡು ಬರ್ತೀವಿ. ಅದ ದಾಟಿದ ಮೇಲೆ 25ನೇ ವರ್ಷಕ್ಕೆ ರಜತ ಮಹೋತ್ಸವ ಅಂತ ತಿಳ್ಕೊಂಡು ನೀವು ಎಲ್ಲರೂ ಕರ್ಕೊಂಡು ಬರ್ತೀವಿ. 50ನೇ ವರ್ಷಕ್ಕೆ ಏನಂತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಸುವರ್ಣ ಮಹೋತ್ಸವ ಅಂತೀವಿ. 1 ಗ್ರಾಮ್ ಮಯ ಬಂಗಾರ ಇಲ್ಲದ್ರೆ ಚಿಂತೆ ಇಲ್ಲ, ಆಚರಣೆಗೆ ಸುವರ್ಣ ಮಹೋತ್ಸವ ಅಂತ ತಿಳ್ಕೊಂಡು ಕರ್ಕೊಂಡು ಬಂದಿವಿ. ಈ 75ನೇ ವರ್ಷಕ್ಕ ವಜ್ರ ಮಹೋತ್ಸವ ಅಂತಾರ. ಬಂಗಾರದ ಮೇಲೆ ಅಳ್ಳಿಡೋದಕ್ಕೆ ವಜ್ರ, ಬಂಗಾರಕ್ಕಿಂತ ಬೆಲೆ. ಅಂಥ ಬೆಲೆಯುಳ್ಳಂತಹ ಈ ಅಮೃತ ಮಹೋತ್ಸವದಲ್ಲಿ ನೀವೆಲ್ಲ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದೀರಿ. ಹಿರಿಯರಾಗಿರ್ತಕ್ಕಂಥ ಲಿಂಗೈಕ್ಯರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮಣ್ ಭಾಗನಗರ ಆಗಿರ್ಬೋದು, ನಮ್ಮ ಗಂಗಾರಾಮ್ ಲಂಗೋಟಿ ಆಗಿರ್ಬೋದು, ಶ್ರೀಯುತ ದಿವಂಗತ ಮಹಾದೇವಪ್ಪ ಪಂಗಡವಾಲೆ ಆಗಿರ್ಬೋದು,
ಇನ್ನೂ ಅನೇಕ ಜನ ಅತಿರಥ ಮಹಾರಥರು ಅವ್ರನ್ನೆಲ್ಲ ನೋಡ್ಬಿಟ್ನಪ್ಪ ಅಂದ್ರೆ ಇವ್ರ ಮಂಥನ್ಗಳೆಲ್ಲ ಪೈಲ್ವಾನ್ರನ್ನ ಇದ್ರೇನೋ ಅಂತ ತಿಳ್ಕೊಂಡು ಭಾಸವಾಗ್ತದೆ. ಅವ್ರ ಮೀಸೆ ಸುಮಾರು ಏನೋ ಒಂದೊಂದು ಮಳ ಇರ್ತಿದ್ವು. ಇವರು ತಮ್ಮ ಕಾಯಕದಲ್ಲಿಯೇ ಮಹಾಲಕ್ಷ್ಮಿಯನ್ನ ಕಂಡಿರ್ತಕ್ಕಂಥವರು. ಸಮಾಜದ ಜಾಗೃತಿಯ ವ್ಯವಸ್ಥೆ ನಮ್ಮ ಶ್ರೀಯುತ ಶಶಿರಾಜ್ ಅವರಾಗಿರ್ಬೋದು, ಹರೀಶ್ ನಾಡಗೌಡ ಆಗಿರ್ಬೋದು, ಹಿರಿಯರಾಗಿರ್ತಕ್ಕಂಥ ಕೆ ಶಾಂತಪ್ಪನವರು ನಿಮಗೆಲ್ಲರಿಗೂ ಕೂಡ ಓಜಸ್ಸು ವರ್ಚಸ್ಸು ಹುಮ್ಮಸ್ಸು ತರುವ ಹಾಗೆ ಅವರ ಮಾತುಗಳನ್ನು ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇವತ್ತು ಇಷ್ಟು ವರ್ಷ ಆದರೂ ಕೂಡ ಈ ತರ ಒಂದು ಸವಲತ್ತಿನ ಸಹಕಾರದ ಭಾವನೆ ಇಟ್ಕೊಂಡು ಯಾರು ಕೂಡ ಮಾತಾಡಿದ್ದಿಲ್ಲ. ಇವತ್ತೇನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ, ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಂಬೋದು ಕೆಟ್ಟದ ಅಂತಲ್ಲ. ಪರ್ಮಿಷನ್ ಎಲ್ಲರೂ ತಗೋಬೇಕು, ನಾವು ತಗೊಂತೀವಿ, ಮಠದವರು ತಗೊಂತಾರ, ಉಳಿದವ್ರು ಏನೇ ಕಾರ್ಯಕ್ರಮ ಮಾಡಿದ್ರೆ ತಗೋತೇವೆ. ಆದ್ರೆ ಇಬ್ಬಂದಿಯಲ್ಲಿ ಪರ್ಮಿಷನ್ ತಗುವಂತ ಕಾರ್ಯ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಬಾರ್ದು ಅನ್ನುವಂತ ಉದ್ದೇಶವಿಟ್ಟುಕೊಂಡು ಶಾಸಕರಾಯ್ತು, NS ಬೋಸರಾಜ್ ಆಯ್ತು, ಮಾಜಿ ಮಂತ್ರಿಗಳಾಯ್ತು, ಈ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರು ಕೂಡ ನಿಮ್ಮ ಜೊತೆಗೆ ಸಹಕಾರಿದ್ದಾರೆ. ನೀವು ಅದೇನು ಹೇಳಿದ್ನಲ್ಲ ಅದರಂಗ ಮತ್ತೆ ತಿರುಗಿ ಮುಂದಿನ ವರ್ಷದ ಮಹಾಲಕ್ಷ್ಮಿ ಗುಡಿ ಕಡೆ ಎಣಿಕೆ ಹಾಕ್ಬೇಡ ಕಾರ್ಯ ಆಗಂತಂದ್ರೆ ಹೆಂಗ್ ಸಾಧ್ಯ? ಅದಕ್ಕಾಗಿ ಇವರೆಲ್ಲ ನಮ್ಮ ಅಧ್ಯಕ್ಷ ವಿಶ್ವನಾಥ್ ಭಾಗನಗರ ಜೊತೆಗೆ ನೀವೆಲ್ಲ ಅಷ್ಟು ಮಂದಿ ಟೀಮ್ನವರು, ನಮ್ಮ ಶಾಂತಪ್ಪನವರು ಹೇಳಿದ ಹಾಗೆ ನೀವೊಬ್ಬರೇ ಹಿಂದುಳಿದವರಲ್ಲ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 27 ಕಮ್ಯುನಿಟಿಯವರು ಕೂಡ ಇದರ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ನೀವು ಕೂಡ ಸೌಲಭ್ಯವನ್ನು ಪಡ್ರಿ. ಮುಂದಿನ ದಿವಸ ಏನಾಗಬೇಕಂತ ಅಪೇಕ್ಷೆ ಇದೆ ನಿಮಗೆ? ಇಲ್ಲೇನು ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಒಂದಿಷ್ಟು ಕಲ್ಯಾಣ ಮಂಟಪ ಮಾಡ್ಬೇಕಂತ ಹೇಳಿದೆ. ಈಗಾಗಲೇ ಕಲ್ಯಾಣ ಮಂಟಪ ಅಲ್ಲಿದೆ. ಆದರೂ ಕೂಡ ಜಾತ್ರಾ ಮಹೋತ್ಸವ ಅಂತೇಳಿ ನಾವು ಮಾಡ್ಬೇಕಂತ ತಿಳ್ಕೊಂಡು ನಿರ್ಣಯ ಮಾಡಿದ್ದೇವೆ. ಈ ದೇವಸ್ಥಾನ ಮಹಾಲಕ್ಷ್ಮಿ ಅಂತಂದ್ರೆ ಕೊಲ್ಲಾಪುರಕ್ಕೆ ಹೋಗ್ಬೇಕು. ನೀವೆಲ್ಲರೂ ಕೊಲ್ಲಾಪುರಕ್ಕೆ ಹೋಗಿ ಮಹಾಲಕ್ಷ್ಮಿ ಬೇಕಂದ್ರೆ ಕೊಲ್ಲಾಪುರಕ್ಕೆ ಹೋಗ್ಬೇಕು. ನಾವು ರಾಯಚೂರಾಗ ಇದ್ದವರಿಗೆ ದರ್ಶನ ಆಗ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕು. ಇಂಥ ಮಹಾಲಕ್ಷ್ಮಿಯನ್ನು ಇಟ್ಟುಕೊಂಡು ನೀವು ನಿಜವಾದ ಒಬ್ಬೊಬ್ಬರು ಮಹಾಲಕ್ಷ್ಮಿಯವರಿದ್ದಾಗ ನೀವು ಅವೇನು ಅಡಕಲ್ ಗಡಿಗೆಗ ಎಲ್ಲ ಬಂಗಾರ ಬೆಳ್ಳಿ ಬಂಗಾರ ಇದಾವೆ ಎಲ್ಲ ತೆಗೆದು ಬಿಟ್ಟನಪ್ಪ ಅಂದ್ರೆ ಕೆಲಸ ನಾಳೆಗೆ ಉತ್ಸಾಹ ಎಳೆದು ಬಿಡ್ತದೆ, ಹೇಳ್ತದೆ ಇಲ್ಲ. ಅದಕ್ಕೆ ಮುಂದಿನ ವರ್ಷ ಬರುವುದರೊಳಗಾಗಿ ನಮ್ಮ ಶಾಂತಪ್ಪ ಅವರಾಗಲಿ, ಪತಂಗಿ ಅವರಾಗಲಿ, ಚೆನ್ನಪ್ಪ ಅವರಾಗಲಿ, ಆಂಜನೇಯವರು, ಅಂಬಾಜಿ ಅವರಾಗಲಿ, ಇಲ್ಲಿ ಗೌಡ್ರು ಶಿವಮೂರ್ತಿ, ಈ ಲಕ್ಷ್ಮೀ ದೇವಸ್ಥಾನದ ಬಗ್ಗೆ ಇದುವರೆಗೆ ಮಾತನಾಡಿರ್ತಕ್ಕಂಥವ್ರು ಈ ಜಾಗದ ಸಮಸ್ಯೆ ಏನದ ಅಂತಕ್ಕಂಥದ್ದನ್ನ ನಮಗಿಂತಲೂ ನಿಮಗೆ ಬಹಳಷ್ಟು ಮನವರಿಕೆ ಅದ. ಆ ಭಗವಂತನ ಆ ದೇವರ ಗುರುವಿನ ಆಶೀರ್ವಾದದಿಂದ, ಆ ದೇವರ ಗುರುವಿನ ಆಶೀರ್ವಾದ ಇತ್ತು ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಹೇನಾಗೋದಯ್ಯ, ನೀನೊಲಿದರೆ ವಿಷ ಏನಾಗ್ತದಂತ ಅಮೃತ ಆಗ್ತದಂತ. ಆ ನಿಟ್ಟಿನೊಳಗ ರಾಯಚೂರು ಮಹಾನಗರದ ಜನರಿಗೆ ಹಾಲು ಉಣಿಸುವುದರ ಜೊತೆಗೆ ಹಾಲಿಗೆ ಏನಂತಾರ ಅಂತ ಕೇಳಿದ್ರೆ ಅಮೃತ ಅಂತಾರೆ. ಅಮೃತವನ್ನ ಉಣಿಸಿರ್ತಕ್ಕಂಥ ಸಮಾಜವಂತಂತಿದ್ರೆ ಅದು ಯಾವುದು ಅಂತ ಕೇಳಿದ್ರೆ ಈ ಗೌಳಿ ಸಮಾಜ ಅಂದ್ರೆ ತಪ್ಪಾಗೋದಿಲ್ಲ. ತಾಯಿ ಮಗು ಬೆಳೆದು 2 ವರ್ಷ 3 ವರ್ಷ ತನ ಎದಿ ಹಾಲನ್ನು ಉಣಿಸ್ತಾಳ. ಮನುಷ್ಯ ಬದುಕು ಇರುವವರೆಗೂ ಕೂಡ ಹಾಲನ್ನ ಉಣಿಸಿರ್ತಕ್ಕಂಥ ಸಮಾಜ ಯಾವುದು ಅಂತ ಕೇಳಿದ್ರೆ ಗೌಳಿ ಸಮಾಜ ಅಂದ್ರೆ ತಪ್ಪಾಗೋದಿಲ್ಲ. ಇಂಥ ಒಂದು ಗೌಳಿ ಸಮಾಜಕ್ಕೆ ಈ ಜಾಗಕ್ಕೆ ತೊಂದರೆ ಬಂದಾಗ ನೀವು ಎಲ್ಲರೂ ಕೂಡ ಕಂಕಣ ಬದ್ಧರಾಗಿ ನಿಂತು ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರವಾಗಿ ಎಲ್ಲರೂ ಕೂಡ ದುಡೋಣ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ, ಮನಿ ಕಟ್ಟೋದು ಬಹಳ ದೊಡ್ಡ ಮಾತಲ್ಲ ತಮ್ಮ. ಮನಿ ಎಲ್ಲರೂ ಕಟ್ತಾರ, ಮನಿ ಕಟ್ಟೋದು ಬಹಳ ದೊಡ್ಡ ಮಾತಲ್ಲ. ದೇವಸ್ಥಾನ ಕಟ್ಟೋದು ಬಹಳ ದೊಡ್ಡ ಮಾತದ. ಕಲ್ಯಾಣ ಮಂಟಪ ಕಟ್ಟೋದು ಬಹಳ ದೊಡ್ಡ ಮಾತದ. ಅದು ಸಮಾಜಕ್ಕಾಗಿ ಏನಾಗ್ತದ, ಅನುಕೂಲ ಆಗ್ತದ. ಒಗ್ಗಟ್ಟಿನೊಳಗೆ ಬಹಳಷ್ಟು ಬಲ ಅದ. ಇಲ್ಲಿ ತಾಯಿ ಬಳಿ ಹಾಕೊಂಡು ಕುಂತಾಳ ಕೈಯಾಗ, ಕೈಯೊಳಗೆ ಒಂದು ಬಳಿ ಇತ್ತಂದ್ರೆ ಅವಾಜ್ ಬರೋದಿಲ್ಲ, ಶಬ್ದ ಬರೋದಿಲ್ಲ.
ಕೈಯೊಳಗ ಬಹಳಷ್ಟು ಬಳಿ ಇದ್ದಾಗ ಮಾತ್ರ ಏನ್ ಮಾಡ್ತಾವ, ಬಳಿ ಹೆಂಗ್ ಶಬ್ದ ಬರ್ತಾವಲ್ಲ ಹಂಗ ಒಗ್ಗಟ್ಟಿನೊಳಗೆ ಏನದ ತಮ್ಮ ಬಹಳಷ್ಟು ಬಲ ಅದ. ಅಂತ ಒಗ್ಗಟ್ಟು ಸಮಾಜ ನಮ್ಮ ರಾಯಚೂರಿನೊಳಗೆ ಯಾವುದಾದ್ರು ಇದ್ರೆ ಅದು ಗೌಳಿ ಸಮಾಜ ಅಂದ್ರೆ ತಪ್ಪಾಗೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ, ಸಮಾಜದ ಹಿತದಲ್ಲೇ ನಮ್ಮ ಹಿತವನ್ನ ಆಚಾರ ವಿಚಾರ ಬಗ್ಗೆ ಪೂಜ್ಯರು ಮಾತಾಡೋರಿದ್ದಾರೆ. ಇಲ್ಲೇ ನಾವು ರಾಜಕಾರಣಿಗಳು ಬಹಳ ಮಾತಾಡಿವಿ, ಎಲ್ಲ ಕಡೆ ಬಹಳ ಮಾತಾಡಿವಿ. ಕೇಳೋರು ಸಾಕಾಗ್ಯದ, ಹೇಳೋರ್ಗು ಸಾಕಾಗ್ಯದ. ಗೌಳಿ ಸಮಾಜ ಅತ್ಯಂತ ಇತಿಹಾಸ ಇರುವಂತ ಸಮಾಜ, ಅತ್ಯಂತ ಒಳ್ಳೆ ಉತ್ತಮವಾದಂಥ ಸಂಸ್ಕೃತಿ ಸಂಸ್ಕಾರ ಇರುವಂತ ಸಮಾಜ. ಈ ಸಮಾಜ ಯಾರಿಗೂ ಯಾವತ್ತು ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ತಮ್ಮದೇ ಆದ ಹೈನುಗಾರಿಕೆ ಜೀವನ ಮಾಡಿಸ್ಕೊಂಡು ಗೌರವದಿಂದ ಸ್ವಾಭಿಮಾನದಿಂದ ಬದುಕು ಕಟ್ಟಿಸ್ಕೊಂಡು ನಾವು ಬಡವರಿದ್ದೀವಿ, ನಾವು ಪೂರ ಹಿಂದುಳಿದಿದ್ದೀವಿ ಅಂತ ಯಾರ ಮುಂದೆ ಯಾವತ್ತೂ ಕೈ ಚಾಚಿಲ್ಲ ಈ ಸಮಾಜ. ಹಾಗಾಗಿ ಗೌರವದಿಂದ ಇರುವಂಥ ಸಮಾಜ. ನಾವು ಹಿಂದುಳಿದವರಿದ್ದೀವಿ, ನಾವು ಸ್ವಲ್ಪ ಸಂಖ್ಯೆಯಲ್ಲಿದ್ದೀವಿ, ಅಲ್ಪ ಸಂಖ್ಯೆಯಲ್ಲಿದ್ದೀವಿ ಅಂತ ಕುಗ್ಗೋದ ಬೇಡ. ನಾನು ಅಪ್ಪವ್ರ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಇಂಥ ಒಂದು ಸಣ್ಣ ಪುಟ್ಟ ಸಮುದಾಯಗಳು ಜಾಗೃತಿಗಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪೂರ ಹಿಂದೆ ಇರುವಂತ ಅವ್ರನ್ನ ಜಾಗೃತಿ ಮಾಡಬೇಕು, ಇಂಥ ಕ್ಷೇತ್ರದಲ್ಲಿ ಮುಂದೆ ತರಬೇಕು. ಹಾಗೆ ಅಂತೇಳಿ ಅಪ್ಪ ಅವರ ನೇತೃತ್ವದಲ್ಲಿ ಅವರ ಶಕ್ತಿ 27 ಸಮುದಾಯಗಳು ನಿಮ್ಮ ಜೊತೆಗೆ ಇದ್ದಾವಂತೇಳಿ ಯಾವತ್ತು ತಾವು ಮರೆಯಬೇಡ್ರಿ. ಹೇಳಿದ್ರು ನಮ್ಮ ಶಶಿರಾಜ್ ಹೇಳಿದ್ರು, ಎಲ್ಲಿ ಒಗ್ಗಟ್ಟಿದೆ ಅಲ್ಲಿ ಸರ್ಕಾರ ಇದೆ. ಈ ಸಣ್ಣ ಪುಟ್ಟ ಸಮುದಾಯಗಳಲ್ಲಿ ಒಗ್ಗಟ್ಟು ಜಾಸ್ತಿ ಇರ್ತದೆ. ಯಾವ ಸಮಾಜ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಒಗ್ಗಟ್ಟು ಇರೋದಿಲ್ಲ. ಯಾವ ಸಮಾಜದಲ್ಲಿ ಸಂಖ್ಯೆ ಕಡಿಮೆ ಇರ್ತದೆ ಅಲ್ಲಿ ಒಗ್ಗಟ್ಟು ಜಾಸ್ತಿ ಇರ್ತದೆ. ಎಲ್ಲಿ ಒಗ್ಗಟ್ಟು ಇರ್ತದೆ ಅಲ್ಲಿ ಜನಪ್ರತಿನಿಧಿಗಳು ಬರ್ತಾರೆ, ಸಹಕಾರ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಈಗಾಗಲೇ ಹೇಳಿದಂತೆ ಗೌರವಾನ್ವಿತ ರಾಯಚೂರಿನ ಶಾಸಕರು ಕೂಡ ತಮಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ನಮ್ಮ ಹಿರಿಯರಂತ ಬೋಸರ ಸಾಹೇಬರು ಕೂಡ ತಮಗೆ ಸಹಾಯ ಮಾಡಿದ್ದಾರೆ. ಸುಮಾರು 27 ಸಮುದಾಯಗಳು, ಹಿಂದುಳಿದಂತ ಸಮುದಾಯಗಳಿಗೆ ಸುಮಾರು ಈಗಾಗಲೇ 15 ಸಮುದಾಯಗಳಿಗೆ ಬೋಸರ ಸಾಹೇಬರು ಸುಮಾರು 2.5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 15, 10 ಲಕ್ಷ, 20 ಲಕ್ಷ ಇನ್ನ ಕೊಡ್ತಾರೆ. ರಾಜಕಾರಣಿಗಳು ಬಹಳ ಒಳ್ಳೆಯವರು, ಅವರಲ್ಲಿ ತಾವು ಕೇಳಿ ಸಹಾಯ ಪಡಬೇಕು. ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ರಾಜಕೀಯ, ಆಮೇಲೆ ಎಲ್ಲರೂ ಒಂದಾಗಿ ಇಲ್ಲಿ ಕೆಲಸ ಮಾಡುವಂತ ಉತ್ತಮವಾದಂತ ಸಂಸ್ಕೃತಿ ಇರುವಂತ ರಾಜಕಾರಣಿಗಳು ಯಾರಾದ್ರೂ ಇದ್ರೆ ಅದು ರಾಯಚೂರಿನಲ್ಲಿ ಇದ್ದಾರೆ. ಹಾಗಾಗಿ ಸಮಾಜ ಈ ಖಾತಾ ಆಗ್ಬೇಕಂದ್ರೆ ನಮ್ಮ ಲಕ್ಷ್ಮಣಣ್ಣ ಆಗಿರ್ಬೋದು, ಅವ್ರ ಸಮಾಜ ಎಲ್ಲ ಮುಖಂಡರು ನಾವು ಹಿಂದೆ ಬಿದ್ದಾಗ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕಂಪ್ಲೀಟ್ ಆಗಿ ಇವತ್ತು ಅವ್ರಿಗೆ ಈ ಖಾತಾ ಸಮೇತ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ತಿರ್ಬೋದು, ನಾವು ಬೇಸರಪೇಟೆಯಲ್ಲಿ ಸುಮಾರು ವರ್ಷಗಳಿಂದ ಅಂಬಾಭವಾನಿ ದೇವಸ್ಥಾನ ಕೊಡಿಸಿದ್ವಿ. ಕೊಡಿಸ್ತಾ ಇದ್ದಾಗ ಅಂಬಾಭವಾನಿ ದೇವಸ್ಥಾನ 9 ದಿನ ಆದಮೇಲೆ ಮತ್ತೆ ಅಲ್ಲಿ ಜಾಗ ಇಡ್ಬೇಕಂದ್ರೆ ಮತ್ತೆ ನಮ್ಮ ಸ್ವಾಮಿಗಳ ಏನು ಅವರು ಇದ್ರ ಮೇಲೆ ಅಲ್ಲಿ ಮಾತ್ರ ನಾವು ದೇವಿ ಮೂರ್ತಿ ಇಡಬೇಕಾಗಿತ್ತು. ಬಾಳದಲ್ಲಿಂದ ಜಾಗ ಶಾಶ್ವತ ಆಗಿರಲಿಲ್ಲ. ನಮ್ಮ ಹತ್ರ ನಿರಂತರವಾಗಿ ಸಂಪರ್ಕ ಮಾಡಿದಾಗ ನಮ್ಮ ಲಲಿತಾ ಕಡಗಲಾಂಜನವರ ಅಧ್ಯಕ್ಷರಿದ್ರು. ಆ ಅವಧಿಯಲ್ಲಿ ನಾವು ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಮೀಟಿಂಗ್ನಲ್ಲೇ ಪಾಸ್ ಮಾಡಿದ್ದೇನೋ, ನಾವಲ್ಲಿ ದೇವಸ್ಥಾನ ಮಾಡಿ ಇವತ್ತು ನೀವು ಗಣೇಶ್ ದೇವಸ್ಥಾನ ಆಗಿರ್ಬೋದು, ಗಣೇಶ್ ದೇವಸ್ಥಾನ ಹಾಕಿದ್ದೇನೋ ಅದು ಕಟ್ಟಡ ಆಗಿ ಇವತ್ತು ಮಾಡ್ಬೇಕು ಯಾರನ್ನ ಕಾಣ್ಬೋದಾದ್ರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು. ಇವತ್ತು ಹಿಂದೂ ಸಮಾಜಕ್ಕೆ ಏನಾದರೂ ಕೊಡುಗೆ ಯಾರಾದರೂ ಕೊಟ್ಟಾರಂದ್ರೆ ನಮ್ಮ ರಾಯಚೂರು ನಗರ ಜಿಲ್ಲೆಯಲ್ಲಿ ಇವತ್ತು ನಗರ ಉತ್ಪಾದಕರ ಅಧ್ಯಕ್ಷರನ್ನು ಮಾಡಿದವರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು, ಮಹಾನಗರ ಪಾಲಿಕೆ ಅಧ್ಯಕ್ಷ ಮಾಡಿದವರು ಶಿವರಾಜ್ ಪಾಟೀಲ್ ಅವರು. ಇವತ್ತು ಹಿಂದುಳಿದ ಸಮಾಜ ನಾವೆಲ್ಲರೂ ಏನಾರ ಉದ್ಧಾರ ಆಗ್ಬೇಕು, ಏನಾದ್ರು ಡೆವಲಪ್ಮೆಂಟ್ ಆಗಬೇಕು, ಸ್ಥಾನಗಳು ಮಾಡ್ಬೇಕಂದ್ರೆ ಡಾಕ್ಟರ್ ಶಿವರಾಜ್ ಗೌಡ ಪಾತ್ರ ಬಹಳ ದೊಡ್ಡದಾದ. ಅದರಲ್ಲಿ ಗೌಡಿ ಸಮಾಜಕ್ಕೆ ವಿಶೇಷವಾಗಿ ಇವತ್ತು ನೀವು ಈಗ ನೋಡ್ತಿರ್ಬೋದು, ನೀವು ಯಾವುದು ನಾಗಪ್ಪ ಕಟ್ಟೆ ಆಗಿರ್ಬೋದು, ಇವತ್ತು ನಾವು ಬೇಸರಪೇಟೆಲಿರ್ತಕ್ಕಂಥ ದೇವಸ್ಥಾನ ಆಗಿರ್ಬೋದು, ಇವೆಲ್ಲ ಮಾಡ್ಬೇಕಂದ್ರೆ ಅವರೇ. ನೀವು ಭಾಳ ಹಿಂದೆ ಈ ಜಾಗದ್ದು ಭಾಳ ಇಶ್ಯೂ ಇತ್ತು. 100 ವರ್ಷಗಳಿಂದ ಇವತ್ತು ಗೌಳಿ ಸಮಾಜ ಅದ್ರ ಜೊತೆಗೆ ಭಾಳಷ್ಟು ಹಿಂದುಳಿದ ಸಮಾಜಗಳು ಲಕ್ಷ್ಮಣ ದೇವಸ್ಥಾನ ಪೂಜೆ ಮಾಡ್ಕೊಂತ ಬಂದಿದ್ದಾರೆ. ಇಷ್ಟು ಮಾಡ್ಕೊಂತ ಬಂದ್ರು ಕೂಡ ನಮ್ಮ ಶಿವರಾಜ್ ಪಾಟೀಲ್ ಅವಧಿಯಲ್ಲಿ ನಾವು ಇಲ್ಲಿ ಶೆಡ್ ಹಾಕಿದ್ವಿ. ರಿಕ್ವೆಸ್ಟ್ ಮಾಡಿದ್ರು ಕೂಡ ಮಾಡಲಿಲ್ಲ. ನಾನು ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ವಿನಂತಿ ಮಾಡ್ತೇನೆ, ಇವತ್ತು ಏನಾಗ್ತಾ ಇದೆ ಅಂದ್ರಿಗೇನೆ ವಿಶೇಷವಾಗಿ ನಮ್ಮ ಹಿಂದೂ ಸಮಾಜದ ಮೇಲೆ ಈ ರೀತಿ ಶೆಡ್ಗಳು, ದೇವಸ್ಥಾನ ಇದ್ದುಗಳು 100-200 ವರ್ಷ ಇದ್ದಂಥ ಸಮಾಜದ ಮೇಲೆ ನೀವು ಏಕಾರೀತಿ ಶೆಡ್ ತೆಗೆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ನಾವು ಹೆಂಗ ಮಾಡಬೇಕು? ಮತ್ತೆ ನಾವು ಏನಾದರೂ ಶೆಡ್ ಹಾಕಬೇಕಂದ್ರೆ ಮತ್ತೆ ಡಿಪಾರ್ಟ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು, ಅವ್ರಿಗೆ ಇದಿರ್ಬೇಕು, ಅವ್ರಿಗೆ ಎಪ್ಪ ಎಣ್ಣಬೇಕು, ಕಾಲಿಡ್ಬೇಕು. ಅವ್ರು ವಿಶ್ವನಾಥ ಅಧ್ಯಕ್ಷರು ಬಂದರು, ಡಾಕ್ಟರ್ ಶಿವರಾಜ್ ಪಾಟೀಲ್ ಬಂದ ಮೇಲೆ ಹೇಳಿದ ಮೇಲೆ ನಾವೆಲ್ಲ ಮೇಲಧಿಕಾರಿಗಳ ಹತ್ರ ಮಾತಾಡಬೇಕು, ಮತ್ತೆ ಕಂಡೀಷನ್ ಮಾಡಬೇಕು.
ಅಂದರೆ 100 ವರ್ಷದಿಂದ ಇಲ್ಲಿ ಏನು ಮಾಡ್ತೀವಿ, ವರ್ಷಕ್ಕೆ ಒಂದ್ಸರ್ತಿ ನಾವು ಜಾತ್ರೆ ಮಾಡ್ತೀವಿ. ನೀವು ವರ್ಷಕ್ಕೆ ಒಂದ್ಸಲ ಜಾತ್ರೆ ಮಾಡಕ್ ಬರೀ ನೀವು ಅನುವು ಮಾಡಿಕೊಳ್ಳೋದ್ರೆ ಹೆಂಗ? ಇದೇ ರೀತಿ ನೀವು ವರ್ಷ ನೀವು ಇದೇ ರೀತಿ ಮಾಡ್ಕೊಂತ ಹೋಗ್ರೆ ಹೆಂಗ? ಈ ರೀತಿ ಆಯ್ತಂದ್ರೆ ಆಗೋದಿಲ್ಲ. ಹಂಗಾಗಿ ನಾನು ದಯವಿಟ್ಟು ನಾನು ಎಲ್ಲ ಪಕ್ಷ ಜನಪ್ರತಿನಿಧಿಗಳೆಲ್ಲ ನಾನು ವಿನಂತಿ ಮಾಡ್ತೇನೆ, ಏನಾದರೂ ಶಾಶ್ವತ ಪರಿಣಾಮ ಮಾಡಬೇಕು. ನಮ್ಮ MLA ಅವರು ಇವತ್ತು ಬೇರೆ ಒಂದು ಮೀಟಿಂಗ್ ಇರೋ ಕಾರಣ ಬಂದಿಲ್ಲ. ಅವರು ಮತ್ತು ಎಲ್ಲರ ಜೊತೆಯಲ್ಲಿ ಕೂಡಿ ಇದಕ್ಕೆ ಶಾಶ್ವತ ಮಾಡುವ ಪ್ರಾಮಾಣಿಕ ನಾವು ಪ್ರಯತ್ನ ಮಾಡ್ತೇವೆ. ಇವತ್ತು ನೀವು ಯಾವುದೇ ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಎಲ್ಲರ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಗೆ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಾಗಿರ್ಬೋದು, ಇವತ್ತು ನಮ್ಮ ಕಡೂಲ ಅಂಜಣ್ಣ ಆಗಿರ್ಬೋದು, ಶಾಂತಪ್ಪಣ್ಣ ಆಗಿರ್ಬೋದು, ಹರೀಶ್ ನಾಡಗೌಡ ಆಗಿರ್ಬೋದು, ಬಹಳಷ್ಟು ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಈ ದೇವಸ್ಥಾನ ಮತ್ತು ಗೌಳಿ ಸಮಾಜ ಜೊತೆಯಲ್ಲಿ ಇರ್ತೇವೆ. ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇಲ್ಲೇ ಯಾವತ್ತಿನವರೆಗೆ ಕೂಡೋಣ. ಈ ತಾಯಿಯ ಮೂಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಇದೇ ಬಿಜನಗೇರಿ ರಸ್ತೆಯಲ್ಲಿರುವ ಸರ್ಕಾರಿ ಜಾಗ 2 ಎಕರೆ ಗೌಳಿ ಸಮಾಜಕ್ಕೆ ನಾವು ಸರ್ಕಾರದಿಂದ ಪಡೆದುಕೊಂಡಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ದೊಡ್ಡ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸಗಳನ್ನು ಮಾಡೋಣ. ವಿಶೇಷವಾಗಿ ಗೌಳಿ ಸಮಾಜ ದಯಮಾಡಿ ಇಲ್ಲಿ ಕೂತಿರ್ತಕ್ಕಂಥ ತಾಯಂದ್ರು, ಯಾವುದೇ ಸರ್ಕಾರ ನಮ್ಮನ್ನು ಮೇಲೆ ಬಸ್ತದ ಇಲ್ಲ ಗೊತ್ತಿಲ್ಲ, ಆದ್ರೆ ಇಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ನಾವು ಕರ್ಕೊಂಡೋಗಿ ಅವರನ್ನ ದೊಡ್ಡವರಾಗಿ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನಗೆ 2 ಮಾತುಗಳನ್ನು ಮಾತನಾಡಲು ಅನುಕೂಲ ಮಾಡಿಕೊಟ್ಟ ಇರುವರು ಪಾತ್ರಗಳಿಗೆ ನಮ್ಮ ನಮಸ್ಕರಿಸುತ್ತಾ ನನ್ನ 2 ಮಾತುಗಳನ್ನು ಕಾರ್ಯಕ್ರಮದಲ್ಲಿ ಕೆ ಶಾಂತಪ್ಪ, ಹರೀಶ್ ನಾಡಗೌಡ, ಇ ಶಶಿರಾಜ್, ಜಿ ಶಿವಮೂರ್ತಿ, ಕಡಗುಳ ಆಂಜನೇಯ, ಜಯವಂತರಪ್ಪ ತಂಗೆ, ಚೆನ್ನಪ್ಪ ಗೌಡ ಸೇರಿದಂತೆ ಗೌಳಿ ಸಮಾಜದ ಹಿರಿಯ ಮುಖಂಡರು ಹಾಗೂ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಇಂದಿನಿಂದ 90 ದಿನಗಳ ಕಾಲ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ ಪ್ರತಿದಿನ 4100 ಕ್ಯೂಸೆಕ್ಸ್ ನೀರು ಹರಿಸಲು ಐಸಿಸಿ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಈ ನೀರಿನಿಂದ ರೈತರ ಬೇಡಿಕೆಯಂತೆ ಎಡದಂಡೆ ವ್ಯಾಪ್ತಿ ರೈತರಿಗೆ ಅನುಕೂಲವಾಗಲಿದೆ ಎಂದು ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜ್ ತಿಳಿಸಿದ್ದಾರೆ. ತುಂಗಭದ್ರಾ ಜಲಾಶಯ 126ನೇ ಮುಂಗಾರು ಹಂಗಾಮಿನ ಸಚಿವ ಶಿವರಾಜ್ ತಂಗಡಿ ಅಧ್ಯಕ್ಷತೆಯಲ್ಲಿ ನಡೆದ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸುವುದು ಸೇರಿದಂತೆ ರೈತರ ಕೆಲ ಸಮಸ್ಯೆಗಳು, ಕಾಲುವೆಯ ದುರಸ್ಥಿತಿಯ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ನಿಗದಿತ ಪ್ರಮಾಣದ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ರೈತರಿಗೆ ಅನುಕೂಲವಾಗುವಂತೆ ನೀರು ಹಂಚಿಕೆ ಹಾಗೂ ಕಾಲುವೆಗಳ ನಿರ್ವಹಣೆ ಕೈಗೊಳ್ಳಬೇಕು. ಎಲ್ಲಿಯೂ ಅಕ್ರಮವಾಗಿರುವ ನೀರು ಪೋಲಾಗದಂತೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನೀರಾವರಿ ಅಧಿಕಾರಿಗಳು ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕೆಂದು ಸಭೆಯಲ್ಲಿ ಸೂಚಿಸಲಾಗಿದೆ. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ ಮೈಲ್ 47 ಹಾಗೂ ಮೈಲ್ 69ರ ಅಗತ್ಯ ಪ್ರಮಾಣದ ನೀರನ್ನು ಗೇಜನ್ನು ಕಾಯ್ದಿರಿಸಲು ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಕೆಳಭಾಗದ ರೈತರಿಗೂ ಸಮರ್ಪಕವಾಗಿ ನೀರು ತಲುಪುವಂತೆ ನೀರಿನ ಹರಿವಿನ ಮೇಲೆ ನಿರಂತರ ನಿಗಾ ವಹಿಸಬೇಕು. ಅಗತ್ಯಕ್ಕೆ ಅನುಗುಣವಾಗಿ ನೀರಿನ ಪ್ರಮಾಣವನ್ನು ಕಾಯ್ದಿರಿಸಿ ರೈತರಿಗೆ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಎನ್ಎಸ್ ಬೋಸರಾಜ್ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಜಲಾಶಯದಲ್ಲಿ ಈಗಿರುವ ನೀರಿನ ಸಂಗ್ರಹಣೆ ಪ್ರಕಾರ 90 ದಿನಗಳವರೆಗೆ ನೀರು ಬಿಡಲು ನಿರ್ಧರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಜಲಾಶಯದಲ್ಲಿನ ನೀರಿನ ಲಭ್ಯತೆ ಹಾಗೂ ಒಳ ಹರಿವಿನ ಆಧಾರದ ಮೇಲೆ ಮುಂದಿನ ತಿಂಗಳಲ್ಲಿ ಮತ್ತೊಮ್ಮೆ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದೆಂದು ಸಭೆಯಲ್ಲಿ ನಿರ್ಧರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ರಾಘವೇಂದ್ರ ಇಟ್ನಾಳ್, ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯಕ್, ಶಾಸಕ ಗಣೇಶ್ ಕಂಪ್ಲಿ, ಬಸನಗೌಡ ತುರ್ವಿಹಾಳ, ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಶಿವರಾಜ್ ಪಾಟೀಲ್ ರಾಯಚೂರು, ಬಸನಗೌಡ ಬಾದರ್ಲಿ ಹಾಗೂ ಮಾಜಿ ಶಾಸಕರಾದ ಪ್ರತಾಪ್ ಪಾಟೀಲ್ ರಾಯಚೂರು, ಜಿಲ್ಲಾಧಿಕಾರಿ ಪೂವಿತಾ ಮಣಿಮಣ್ಣನ್, ರೈತ ಮುಖಂಡರಾದ ಚಾಮರಸ್ ಮಾಲಿಪಾಟೀಲ್ ಸೇರಿದಂತೆ ನೀರಾವರಿ ಇಲಾಖೆ ಅಧಿಕಾರಿಗಳು, ರೈತರು ಇದ್ದರು. ನಗರದ ಶ್ರೀ 108 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಆಗಸ್ಟ್ 13ರಿಂದ 1 ತಿಂಗಳ ಪರ್ಯಂತರವಾಗಿ ಶ್ರಾವಣ ಮಾಸ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 13ರಂದು ಗುರುವಾರ ಸಂಜೆ 6:30ಕ್ಕೆ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಕುರಿತು ಪ್ರವಚನ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕಿಲ್ಲೆ ಬೃಹನ್ಮಠದ ಪೀಠಾಧಿಪತಿಗಳಾದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ನವಲ್ಕಲ್ ಬೃಹನ್ಮಠದ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಸಿದ್ದರಾಮೇಶ್ವರ ಶರಣು, ಡಾಕ್ಟರ್ ಕ್ಷೀರಲಿಂಗೇಶ್ವರ ಶರಣರು, ಮರಡಿ ಸಂತ ಫಕೀರ್ ಸಾಹೇಬ್ ಶರಣರು ಹಾಗೂ ಏಕ್ಮಿನಾರ್ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಲತೀಫ್ ಅವರು ನೇತೃತ್ವ ವಹಿಸಲಿದ್ದಾರೆ. ಶಾಸಕ ಬಸನಗೌಡ ದದ್ದಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಉದ್ಘಾಟಿಸಲಿದ್ದು, ನಗರದ ಶಾಸಕ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು.
ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ದರೂರ್ ಬಸವರಾಜ್, ವಿನಯ್ ಕುಮಾರ್, ಪವನ್ ಕುಮಾರ್, ಎಂ ಈರಣ್ಣ, ಸಾಜಿದ್ ಸಮೀರ್, ಜಿ ಶಿವಮೂರ್ತಿ, ಮೊಹಮ್ಮದ್ ಶಾಲಾಂ, ಜಯಣ್ಣ, ಕಡಗೋಳ ಆಂಜನೇಯ, ಕಾಂಗ್ರೆಸ್ ನಾಯಕ ರವಿ ಬೋಸರಾಜ್, ಎಸ್ಎಲ್ ಕೇಶವ್ ರೆಡ್ಡಿ, ಪೂರ್ಣಿಮಾ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಪ್ರತಿನಿಧಿಗಳು, ಹೃದಯರೋಗ ತಜ್ಞ ಡಾಕ್ಟರ್ ನಿಜಗುಣ ಶಿವಯೋಗಪ್ಪ ಜವಳಿ, ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ, ಸಲೀಂ ರಾಹಿ, ಡಯಾಗ್ನೋಸ್ಟಿಕ್ಸ್ ಕೇಂದ್ರದ ಸಂಸ್ಥಾಪಕ ಸಲೀಂ ರಾಹಿ, ಅಸ್ಕಿಹಾಳ್ ವಿರೂಪಾಕ್ಷಪ್ಪ ಸಾಹುಕಾರ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಯದ್ಲಾಪುರ ಸೈಲೆನ್ಸ್ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ, ಯದ್ಲಾಪುರ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್, ಗಿಲಸಗೂರು ವಿದ್ಯಾವಾಹಿನಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷ ಮಹಾಂತೇಶ್ ಯಾದವ್, ಪದ್ಮಶಾಲಿ ಸಮಾಜದ ಅಧ್ಯಕ್ಷ ಪೆನಗೊಂಡ್ಲ ಗೋವಿಂದರಾಜು ಹಾಗೂ ತಾಣಮ್ಮ ಪಿ ವೆಂಕಟೇಶ್ ಕೋಲಾರ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಸಂತ ಶಿಶುನಾಳ ಶರೀಫ್ ಜೀವನ ದರ್ಶನ ಕುರಿತು ಸೋಮನಾಳ ಹಿರೇಮಠದ ವೇದಮೂರ್ತಿ ಸಿದ್ದರಾಮಯ್ಯ ಶಾಸ್ತ್ರಿಗಳು ಪುರಾಣ ಪ್ರವಚನ ನಡೆಸಲಿದ್ದಾರೆ. ಕ್ಲಾರಿಯೋನೆಟ್ ವಾದವನ್ನು ಪಂಡಿತ ನರಸಿಂಹ ವಡವಾಟಿ, ಭಕ್ತಿ ಸೇವೆಯನ್ನು ವೇದಮೂರ್ತಿ ಹುಚ್ಚಯ್ಯ ಗವಾಯಿಗಳು ಹಾಗೂ ತಬಲಾ ಸಾತನ್ನು ರಾಘವೇಂದ್ರ ಶಾಪೂರ್ ನೆರವೇರಿಸಲಿದ್ದಾರೆ. ಶ್ರಾವಣ ಮಾಸದ ಅಂಗವಾಗಿ ನಡೆಯಲಿರುವ ಈ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕಿಲ್ಲೇಶ್ರೀ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲೆಬಿಚ್ಚಾಲಿ ಕ್ಯಾಂಪಿನಲ್ಲಿ ಘರ್ಷಣೆ, ಇಬ್ಬರಿಗೆ ಗಾಯ, ನಿಷೇಧಾಜ್ಞೆ ಜಾರಿ, ಪೊಲೀಸ್ ಬಂದೋಬಸ್ತ್. ನಗರಕ್ಕೆ ಆಗಮಿಸಿದ ರಾಜೀವ್ ಗಾಂಧಿ ಜ್ಯೋತಿ, ಸದ್ಭಾವರ ಯಾತ್ರೆಗೆ ಅದ್ಧೂರಿಯ ಸ್ವಾಗತ. ತುಂಗಭದ್ರಾ ಎಡದಂಡೆ ಕಾಲುವೆ ನೀರು, ರೈತರ ಸಂಕಷ್ಟ ದೂರವಾಗುವ ವಿಶ್ವಾಸ ಅಜಯ್ ಸಿಂಗ್. ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ 75ನೇ ಅಮೃತ ಜಾತ್ರಾ ಮಹೋತ್ಸವ, ಗೌಳಿ ಸಮಾಜದಿಂದ ವಿಜೃಂಭಣೆಯಿಂದ ಆಚರಣೆ. ತುಂಗಭದ್ರಾ ಎಡದಂಡೆ ಕಾಲುವೆ 90 ದಿನ ನೀರು, ಗೇಜ್ ನಿರ್ವಹಣೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ, ಎನ್ಎಸ್ ಬೋಸರಾಜ್. ಮತ್ತು ಶ್ರಾವಣ ಮಾಸದ ಅಂಗವಾಗಿ ತಿಂಗಳ ಪರ್ಯಂತ ಕಿಲೆ ಬೃಹನ್ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಕಿಲ್ಲೇಶ್ರೀ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಗೋಲ್ಡ್, ಡೈಮಂಡ್, ಸಿಲ್ವರ್. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕುಂತಾರ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.